ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರವು ಹೈವೋಲ್ಟೇಜ್ ಕ್ಷೇತ್ರ ಆಗಿದ್ದು ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಏರ್ಪಟ್ಟಿದೆ. ಇವತ್ತು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯಾ ರೆಡ್ಡಿ ಹಾಗೂ ಮಾನ್ಯ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿಯವರು ಎಜಿಪುರಕ್ಕೆ ಆಗಮಿಸಿ ಮತಯಾಚನೆಯನ್ನ ಮಾಡಿದರು. ಮತಯಾಚನೆಗೆ ಆಗಮಿಸಿದ ನಾಯಕರಿಗೆ ಕಾಂಗ್ರೆಸ್ ಮುಖಂಡರಾದ ಶ್ರೀರಾಮ್ ತಂಡದವರಿಂದ ಅದ್ದೂರಿ ಸ್ವಾಗತವನ್ನು ಕೂಡ ಏರ್ಪಾಟು ಮಾಡಲಾಗಿತ್ತು. ಇದೇ ಸಮಯದಲ್ಲಿ ಮತಯಾಚಿಸಿ ಮಾತನಾಡಿದ ಅಭ್ಯರ್ಥಿಗಳಾದ ಸೌಮ್ಯಾ ರೆಡ್ಡಿ, ಕಾಂಗ್ರೆಸ್ ಈ ಬಾರಿ ಅತಿ ಹೆಚ್ಚು ಸ್ಥಾನಗಳನ್ನು ರಾಜ್ಯದಲ್ಲಿ ಗೆಲ್ಲುತ್ತೆ. ಈ ಭಾಗದ ಲೋಕಸಭಾ ಸದಸ್ಯರು ಗೆದ್ದ ನಂತರ ಒಂದು ಬಾರಿಯೂ ಈ ಭಾಗಕ್ಕೆ ಬಂದಿಲ್ಲ. ಕೇಂದ್ರದಲ್ಲಿ ರಾಜ್ಯದ ಜನರ ಪರವಾಗಿ ಧ್ವನಿ ಕೂಡ ಎತ್ತಿಲ್ಲ. ಕಾಂಗ್ರೆಸ್ ಸರ್ಕಾರ ಬಡವರ ಪರವಾಗಿ ಅನೇಕ ಗ್ಯಾರಂಟಿಗಳನ್ನು ತಂದಿದ್ದು, ಜನರು ಈ ಬಾರಿ ಅತಿ ಹೆಚ್ಚು ಮತಗಳ ಅಂತರದಿಂದ ನನ್ನನ್ನು ಗೆಲ್ಲಿಸುತ್ತಾರೆ ಅನ್ನುವಂಥ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿತು. ಇನ್ನು ಇದೇ ಸಂದರ್ಭದಲ್ಲಿ ನೂರಾರು ಜನ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ಎದೆಗುಂದದೆ ಆರ್ಭಟಿಸಿದೆ, ಸಿಡಿ ಸಿಡಿಯುವ ಸಿಡಿಲಿನಲು ಅಂಜದೆಯೇ ಗರ್ಜಿಸಿದೆ. ಹೆಜ್ಜೆಲಿ ಅಚ್ಚೊತ್ತಿದೆ ಕಟು ಸತ್ಯವು ಧರ್ಮ, ಕಣ್ಬಿಟ್ಟರೆ ಎದುರಾಳಿಯು ಭಸ್ಮವೇ ನರಸಿಂಹ. ಯೋಚನೆ ಮಾಡಬೇಕು, ದೇಶ ಒಡೆಯೋರ್ ಬೇಕಾ ದೇಶ ಕಟ್ಟೋರ್ ಬೇಕಾ ಅಂತ. ಈಗ ತಾನೇ ನೋಡಿ ಅವ್ರ ದಬ್ಬಾಳಿಕೆ ಎಷ್ಟಾಗಿದೆ ಅಂದ್ರೆ, ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಹೇಮಂತ್ ಸೊರೇನ್ ಮತ್ತೆ ಇಲ್ಲಿ ನಮ್ಮ ಆಪಿನ ಎಲ್ಲ ಸಹೋದರಿಯರು ಅವರು ಸಹ ಬಂದಿದ್ದಾರೆ. ನಾವೆಲ್ಲರೂ ಅಲಯನ್ಸ್ ಅಲ್ಲಿ ಇದೀವಿ. ಯಾಕಂದ್ರೆ ಈ ದುಷ್ಟ ಬಿಜೆಪಿ ಸರ್ಕಾರನ ಕೇಂದ್ರದ ನಾವು ತೊಲಗಿಸ್ಬೇಕು ಅಂತ. ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ನೋಡಿ, ಈಗ ಎಲೆಕ್ಷನ್ ಬಂದಿದೆ ಅಂತ ಅವ್ರನ್ನ ಯಾವುದೋ ಒಂದು ಸುಮ್ಮನೆ ಕಾರಣಕ್ಕೋಸ್ಕರ ಕರ್ಕೊಂಡು ಹೋಗಿದ್ದಾರೆ. ನಾವು ಯಾರೊಂದು ಪ್ರಶ್ನೆ ಕೇಳ್ತೀನಿ, ಇಲ್ಲಿ ನಮ್ಮ BTM ಲೇಔಟ್ ಇರ್ಬೋದು, ಯಾರಿಲ್ಲಿ ಡೆವಲಪ್ಮೆಂಟ್ ಮಾಡಿರೋದು ನಿಮಗೆ ಗೊತ್ತಿದೆ? ರಾಮಲಿಂಗಾರೆಡ್ಡಿ ಸರ್ ಅವರು 4 ಬಾರಿ, ಇಲ್ಲಿ ಜಯನಗರದಲ್ಲಿ 4 ಬಾರಿ. MP ಒಂದ್ಸತಿ ಆದ್ರೂ ಇಲ್ಲಿ ಬಂದಿದಾರಾ? ಕಷ್ಟ ಸುಖ ಕೇಳಿದಾರಾ? ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಕರ್ನಾಟಕದ ಧ್ವನಿಯಾಗಿದ್ದಾರ? ನಮಗೆ ಅನುದಾನ ಇರ್ಬೋದು, ಬರ ಇದೆ, ಎಷ್ಟೊಂದು ಸಮಸ್ಯೆಗಳಿದೆ. ಇದ್ರ ಬಗ್ಗೆ ಯಾರು ಮಾತಾಡ್ಬೇಕಿತ್ತು? MP ಮಾತಾಡಿದ್ರಾ? ಇಲ್ಲ. ನಾನು ನಿಮಗೆ ಪ್ರತಿಯೊಬ್ಬರಿಗೂ ನಾನು ಕೈ ಜೋಡಿಸಿ ನಾನು ಮನವಿ ಮಾಡ್ತೀನಿ, ಇದು ನನ್ನ ಎಲೆಕ್ಷನ್ ಅಲ್ಲ, ಇದು ನಮ್ಮ ಭವಿಷ್ಯದ ಎಲೆಕ್ಷನು, ನಮ್ಮ ಭವಿಷ್ಯದ ಪ್ರಶ್ನೆ. ಇದು ನಮ್ಮ ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆ. ಕರೆಕ್ಟಾಗಿ 18 ದಿವಸ ಇದೆ. ಇಲ್ಲಿ ನಮ್ಮ ಈಜಿಪುರನೇ ಅಲ್ಲ, ನಿಮಗೆ ಬೇರೆ ಕಡೆ ನೆಂಟಿರ್ಬೋದು. ಆ ಕಡೆ ಗಾಂಧಿನಗರ ಇರ್ಬೋದು, ಈ ಕಡೆ ಚಿಕ್ಕಪೇಟೆ ಇರ್ಬೋದು, ಬಸವನಗುಡಿ ಇರ್ಬೋದು. ಎಲ್ರಿಗೂ ದಯವಿಟ್ಟು ಹೇಳಿ, ಯಾರು ನುಡಿದಂತೆ ನಡೆದ ಪಕ್ಷ ಯಾವುದು ಅಂದರೆ ಕಾಂಗ್ರೆಸ್ಸು. ಯಾರು ಕೆಲಸ ಮಾಡೋದು? ಕಾಂಗ್ರೆಸ್ಸು. ಅದಕ್ಕೆ ನಾವು ಕಾಂಗ್ರೆಸ್ ಕೈ ಹಿಡಿಬೇಕು ಅಂತ ಇಡೀ